ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ದರ್ಶನ್ ಅವರಿಗೆ ಮಾಫಿ ಸಾಕ್ಷಿ ಭಯ ಕಾಡ್ತಿದೆಯಂತೆ. ಹಾಗಂತ ನಾನು ಹೇಳ್ತಾ ಇಲ್ಲ, ಕೆಲವು ಚಾನಲ್ಗಳು ಸಿಕ್ಕಾಪಟ್ಟೆ ಸ್ಟೋರೀಸ್ನ ಮಾಡ್ತಿದ್ದಾರೆ. ಇಲ್ಲಿ ವಿಚಾರ ಏನಪ್ಪ ಅಂದರೆ, ಮಾಫಿ ಸಾಕ್ಷಿ ವಿಷಯವಾಗಿ ಕೋರ್ಟಿನಲ್ಲಿ ಒಂದು ಅರ್ಜಿ ಕೂಡ ದರ್ಶನ್ ಪರ ವಕೀಲರು ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಏನೊಂದು ಪ್ರೆಜರ್ ಆಗ್ತಿರ್ತಾರೆ, ಅದ್ರ ಬಗ್ಗೆ ವಿಚಾರಣೆ ಕೂಡ ಆಗುತ್ತೆ. ನೀವು ಏನೇನೋ ಸ್ಟೋರಿಗಳನ್ನೆಲ್ಲ ಬಿಟ್ಬಿಟ್ಟು ಅಭಿಮಾನಿಗಳಿಗೆ ಭಯ ಪಡಿಸೋ ಲೆವೆಲ್ಗೆಲ್ಲ ಮ್ಯೂಸಿಕ್ ಎಲ್ಲ ಹಾಕಿ ಈ ಥರ ಎಲ್ಲ ತೋರಿಸೋದು ನನಗೆ ನೋಡ್ತಿದ್ರೇ ನಗು ಬರುತ್ತೆ. ಒಂದು ಘಟನೆ ನಡೆದಾಗ, ಈ ಘಟನೆ ಅಲ್ಲ, ಯಾವುದೋ ಒಂದು ಕಳ್ಳತನ ಅದು ಇದು ನಡೆದಾಗ ಅಲ್ಲಿ ಸಾಕ್ಷಿಗಳಿರಲ್ಲ, ಮಾಡಿದವ್ರನ್ನೇ ಮಾಫಿ ಸಾಕ್ಷಿ ಮಾಡಿರ್ತಾರೆ, ಇವ್ನು ಮಾಡಿದ್ದ ಅಂತ ಹೇಳುವಂಥ ಹಿಂಸೆ ಕೊಡ್ತಾರೆ. ಇವೆಲ್ಲ ಕಾನೂನಲ್ಲಿ ಇದ್ದಿದ್ದೆ. ಅದನ್ನ ನೀವು ಏನೋ ದೊಡ್ಡದಾಗಿ ಏನೋ ಆಗ್ತಿದೆ, ದರ್ಶನ್ ಅವ್ರನ್ನ ತಿರ್ಗಾ ಜೈಲಿಗೆ ತಗೊಂಡೋಗಿ ಹಾಕ್ಬಿಡ್ತಾರೆ, ಕಂಟಕ ಫಿಕ್ಸು ಅಂತ ಈ ಥರ ಎಲ್ಲ ಸ್ಟೋರೀಸ್ ಮಾಡ್ತಿರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ ಅಂತ ನನಗೆ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ. ತೋರಿಸ್ಬೇಕು, ಇಲ್ಲ ಅನ್ನಲ್ಲ. ಈ ಲೆವೆಲ್ಗೆ ಇನ್ನೂ ಬಿಡ್ತಾ ಇಲ್ಲ. ಇನ್ನೂ ಏನೇನೋ ಸ್ಟೋರೀಸ್ಗಳು. ಅವ್ರು ಯಾರೋ ಮೇಡಮ್, ಅವ್ರು ನೋಡ್ಲಿಲ್ವಂತೆ, ಇವ್ರಿಗೆ ನೋಡ್ಲಿಲ್ವಂತೆ, ಅವ್ರು ಹೋಗ್ಬಿಟ್ರಂತೆ, ಅವ್ರಿಗೆ ಯಾವುದೇ ರೀತಿಯ ಮಾಫಿ ಸಾಕ್ಷಿ ಏನಿದ್ದಾರೆ ಅವ್ರಿಗೂ ಇವ್ರಿಗೂ ಕನೆಕ್ಷನ್ ಇಲ್ವಂತೆ, ಅವ್ರು ಬಚಾವಂತೆ, ದರ್ಶನ್ ಫಿಕ್ಸ್ ಅಂತೆ. ಏನು ಗುರು, ಏನು ಮಾತಾಡ್ತೀರಾ? ಈ ಥರದ್ದು ಸಿಕ್ಕಾಪಟ್ಟೆ ಸ್ಟೋರೀಸ್ಗಳನ್ನ ಜನಗಳು ನೋಡ್ಬಿಟ್ಟಿದ್ದಾರೆ, ಕೇಳ್ಬಿಟ್ಟಿದ್ದಾರೆ. ದಿನಕ್ಕೆ ಏನೇನೋ ಆಗ್ತಿದೆ. ಕರ್ನಾಟಕದಲ್ಲಂತೂ ದಿನಕ್ಕೊಂದು ಏನೇನೋ ಆಗ್ತಾ ಇರುತ್ತೆ. ಅದನ್ನ ಬಿಟ್ಬಿಡ್ತೀರಾ, ಸೈಡ್ಗೆ ಹಾಕ್ಬಿಡ್ತೀರಾ. ದರ್ಶನ್ ವಿಚಾರ ಬಂದ್ಬಿಟ್ರೆ ಹೈಲೈಟ್ ಕಾಯ್ತಾ ಇರ್ತೀರಾ, ಬಾಬಾ 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 ಅಂತ ಇರ್ತೀರಾ. ಯಾಕೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಊಟ ಅಂತ ಸಖತ್ತಾಗಿ ಮಾಡ್ತಾ ಇದ್ದೀರಾ. ಮಾಡಿ ಇನ್ನೂ ಎಷ್ಟು ದಿನ ಯೂಸ್ ಆಗುತ್ತೋ ಮಾಡ್ಕೊಳ್ಳಿ. ಈ ಥರ ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂದರೆ, ಈ ಥರದ ಯಾವುದೇ ರೀತಿಯ ಟೆನ್ಷನ್ನು, ಪ್ರೆಷರು ಏನೂ ಇಲ್ಲ. ಅವರು ಸಿನಿಮಾಗಾಗಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದಾರೆ. ಮನೆ ಹತ್ರ ಬರ್ತಿರೋ ಅಭಿಮಾನಿಗಳನ್ನ ಭೇಟಿ ಕೂಡ ಮಾಡ್ತಿದ್ದಾರೆ. ಎಲ್ಲ ಅವ್ರು ಏನೊಂದು ಲಾಯರ್ನ ಇಟ್ಟಿದ್ದಾರೆ, ಅವರೆಲ್ಲ ನೋಡ್ಕೊತಾರೆ. ಅವ್ರೇನು ದಡ್ರೇನಲ್ಲ, ಎಲ್ಲನೂ ತಿಳ್ಕೊಂಡಿರ್ತಾರೆ, ಎಲ್ಲನೂ ನಡೀತಾ ಇರುತ್ತೆ. ಸುಮ್ಮನೆ ಏನೋ ಒಂದು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟು ಡಮಾಲ್ ಡಿಮಿ ಅನ್ನಿಸ್ಬಿಟ್ಟು ಭಯ ಆಗ್ತಿದೆ ದರ್ಶನ್ ಅವ್ರಿಗೆ ಅಂತ ಪೂಚಿ ಡೈಲಾಗ್ ಎಲ್ಲ ಇರೋದನ್ನೆಲ್ಲ ಬಿಟ್ಬಿಟ್ಟು ಏನಾದರೂ ಒಳ್ಳೇದಿದ್ರೆ ಹೇಳಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ನಿಮ್ಗೇನು ಅನ್ನಿಸ್ತಿದೆ ಸ್ನೇಹಿತರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ರಪ್ಪ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.